ನೀನು ದಿಶಾ ಆಗಿದ್ದೀಯಾ ಅಂತ ಸೌಂದರ್ಯಂಗೆ ಕಾಟ ಕೊಡ್ತಿದ್ರೆ ಇವತ್ತೆಲ್ಲ ನಾಳೆ ನಿನಗೆ ತೊಂದರೆ ಆಗುತ್ತೆ. ಅಕ್ಕ, ನಾನು ದೀಪ ಆಗಿದ್ದಾಗ ಅವ್ರು ನಂಗೆ ಏನೇನು ಕಾಟ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದಕ್ಕೆ ತಾನೇ ನಾನು ದಿಶಾ ಆಗೋವ್ರ ಮುಂದೆ ಬಂದಿದ್ದು. ನೀನು ಸೌಂದರ್ಯನ ಮುಖವಾಡ ಕಳಿಸ್ಬೇಕು ಅಂತ ದಿಶನ್ ರೂಪದಲ್ಲಿ ಬಂದಿದ್ಯಾ ನಿಜ. ಆದರೆ ನೀನು ಅವ್ರ ವಿರುದ್ಧ ಎದುರಾಕೊಂಡ್ರೆ ನಂತರ ಅವರಿಂದ ದೂರ ಆಗಬೇಕಾಗತ್ತೆ. ಹೌದು ಅಕ್ಕ, ಈ ಉಪಾಯ ನಂಗೆ ಹೊಳಿಲೇ ಇಲ್ಲ. ಅವ್ರು ಮಾಡ್ತಿರೋ ಘನ ಕಾರ್ಯದಿಂದ ಅವ್ರ ಮೇಲೆ ಕೋಪದಿಂದ ಈ ಥರ ಮಾಡಿಬಿಟ್ಟೆ. ಇನ್ಮೇಲೆ ಅವ್ರ ಜೊತೆ ಮೊದಲಿನ ದಿಶಾ ಆಗೇ ಇರ್ತೀನಿ. ಏನು ದಿಶಾ ನೀನು ಚಿರೋರಕ್ಕೆ ನೀನು ಇಷ್ಟಪಟ್ಟು ಚಿರೋಗ್ ಮದುವೆ ಮಾಡಿ ಮನೆ ಕರ್ಕೊಂಡು ಬಂದರೆ ಅವ್ರ ಜೊತೆ ಖುಷಿಯಾಗಿ ಹೊಂದ್ಕೊಂಡು ಹೋಗೋದು ಬಿಟ್ಟು ಅವ್ರ ವಿರುದ್ಧನೇ ನಡ್ಕೋತಿದ್ಯಲ್ಲ. ಯಾಕಕ್ಕ? ಸೌಂದರ್ಯ ವಿರುದ್ಧ ನಾನು ಅಂಥದ್ದು ಏನು ಮಾಡಿದೆ? ಜಾಜಿನ ಅವ್ರ ವಿರುದ್ಧ ಎಲೆಕ್ಷನ್ಗೆ ನಿಲ್ಸಿದ್ದು ತಪ್ಪಲ್ವಾ? ಅವ್ರನ್ನ ಸೋಲ್ಸಿದ್ದು ಅಲ್ಲದೆ ಜಾಜಿ ಗೆದ್ಲು ಅಂತ ನೀನು ಎಷ್ಟೆಲ್ಲ ಖುಷಿಪಟ್ಟೆ. ಇದು ಸರಿನಾ? ಅಲ್ಲ ಅಕ್ಕ, ನೀವು ಸಂಭ್ರಮದಲ್ಲಿ ಭಾಗಿಯಾಗಿ ಈಗ ನನ್ನೇ ಪ್ರಶ್ನೆ ಮಾಡ್ತಿದ್ದೀರಲ್ಲ. ಹೌದು, ನಾನು ನಿನ್ನ ಪರವಾಗಿ ನಿಂತಿದ್ದೆ. ಆದರೆ ನೀನು ಇವಾಗ ಯಾಕೋ ನಡ್ಕೊಳ್ತಿರೋದು ತಪ್ಪು ಅನ್ನಿಸ್ತಿದೆ. ನಿನ್ನಿಂದ ಆಗಿರೋ ತಪ್ಪನ್ನ ಆಗ್ತಿರೋ ತಪ್ಪನ್ನ ತಿದ್ಕೋ ಅಂತ ಬುದ್ಧಿ ಹೇಳ್ತಿದ್ದೀನಿ. ನೋಡು ದಿಶಾ, ನನ್ನ ಮಾತು ಕೇಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ನಾನು ಸೌಂದರ್ಯ ಜೊತೆ ಮೊದಲಿನ ಥರ ಪ್ರೀತಿಯಾಗಿರಬೇಕು ಅಂದ್ಕೊಂಡೆ ಬಂದೆ. ಅವ್ರು ಯಾವಾಗ ನನ್ನ ಮತ್ತು ಚಿರಾಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ನಿಲ್ಲಿಸ್ಬಿಟ್ರು ಆಗ ನಂಗೆ ಅವ್ರ ಮೇಲೆ ಬೇಜಾರಾಯ್ತಕ್ಕ. ಆ ಬೇಜಾರು ಕೋಪ ಆಗಿ ಜಾಜಿನ ಎಲೆಕ್ಷನಲ್ಲಿ ನಿಲ್ಲಿಸೋ ಲೆವೆಲಿಗೆ ಬಂದ್ಬಿಡ್ತು. ಚಿರಾಗ್ನ ಹೊಲಿಸ್ಕೋಬೇಕು ಅಂತ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಎಷ್ಟು ಅಂತ ನಾನು ಅವ್ರ ಮನ್ಸಿಗೆಲ್ಲೋ ಪ್ರಯತ್ನ ಪಡಲಿ, ನನ್ನ ತಾಳ್ಮೆಗೂ ಲಿಮಿಟ್ ಇರುತ್ತಲ್ಲ. ಮದುವೆಗೆ ಮುಂಚೆ ಚಿರಾಗ್ಗೆ ನೀನಂದರೆ ಇಷ್ಟ ಅಂತ ಇಲ್ಲದೇ ಇರೋ ಆಸೆ ಎಲ್ಲ ನನ್ನಲ್ಲಿ ಹುಟ್ಟಿಸಿ ನನಗೆ ಅವ್ರ ಮೇಲೆ ಪ್ರೀತಿ ಆಗೋ ಥರ ಮಾಡಿದ್ರು. ಆದರೆ ಮದುವೆ ಆದಮೇಲೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಓಡಾಡ್ತಿದ್ದಾರೆ. ಇದು ತಪ್ಪಲ್ವಾ ಅಕ್ಕ? ಹೌದು, ತಪ್ಪು ದಿಶಾ. ದಿಶಾ ಚೇರುನ ನಾನು ಒಂದು ಮಾಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ದಿಶಾ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳ? ನೋ ನೋ ನೋ, ಇನ್ಮೇಲೆ ಹೇಗಾದರೂ ಮಾಡಿ ನಾನು ದಿಶಾ ಪರವಾಗಿ ನಿಲ್ಲಬೇಕು. ಆಗಲೇ ದಿಶಾ ನನ್ನ ಪರವಾಗಿ ನನ್ನ ಜೊತೆ ಮೊದಲಿನ ಥರನೇ ಇರ್ತಾಳೆ. ಛೇ, ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ಗೊತ್ತಿಲ್ಲದೆ ನಿನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟೆ. ನೀನು ಚಿರು ಒಂದಾಗಬೇಕು ಅನ್ನೋದೇ ನನ್ನ ಆಸೆ. ಆದರೆ ಅವನಿಗೆ ಯಾವಾಗ ಬುದ್ಧಿ ಬರುತ್ತೋ ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಟ್ಟು, ಹೊಣೆ ಬರೋಕ್ಕೆ ಹೊಣೆ ಯಾರು ಅನ್ನೋ ಥರ ಏನು ಬರುತ್ತೋ ಅದನ್ನು ಫೇಸ್ ಮಾಡ್ತೀನಕ್ಕ. ಮದುವೆ ಆಗಿದ್ದೀನಿ, ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಬರುತ್ತೋ ಕಾಯ್ತಿ. ಜಾಸ್ತಿ ಫೀಲ್ ಮಾಡ್ಕೋಬೇಡ. ಯಾಕಕ್ಕ? ಹೋಗಾಯ್ತು. ಅಕ್ಕ, ನಾವಿಬ್ರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿರಲ್ಲ, ಕುಡಿ ಕೈ. ಇನ್ಮೇಲಿಂದ ನಾ ಸೌಂದರ್ಯಗೆ ಏನೇ ತೊಂದರೆ ಕೊಟ್ಟರು ಹಸ್ಬೆಂಡ್ ಮೇಲಿರೋ ಕೋಪ ಕೊಡ್ತಿದ್ದೀನಿ ಅಂತ ಅನ್ಕೋತಾರೆ. ದಿಶಾ, ನೀನು ನೋಡಿದ ಹುಡುಗಿ, ನೀನು ಇಷ್ಟಪಟ್ಟಿದ್ದಕ್ಕೆ ಚಿರು ಜೊತೆ ಅವಳನ್ನ ಬಲವಂತವಾಗಿ ಮದುವೆ ಮಾಡಿಸ್ದೆ. ಆದರೆ ಈಗ ಅವಳು ಈ ಮನೇಲಿ ಅವಳಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋ ಥರ ಮೆರಿತಾ ಇದ್ದಾಳೆ. ಲೈಫಲ್ಲಿ ಸೋಲು ಅನ್ನೋದನ್ನು ನೋಡದೇ ಇರೋ ನಿನಗೆ ಮಣ್ಣು ಮುಗಿಸ್ತಾ ಇದ್ದಾಳೆ. ಅಲ್ಲಮ್ಮ ಸೌಂದರ್ಯ, ನೀನು ನೋಡಿದ್ರೆ ಆರಾಮಾಗಿದೆಯಲ್ಲ, ನಿನ್ಗೆ ಅವಳ ಮೇಲೆ ಕೋಪ ದ್ವೇಷ ಏನೂ ಬರ್ತಾ ಇಲ್ವಾ? ದಿಶಾ ನಾನು ನೋಡಿದ ಹುಡುಗಿನೇ ನಿಜ. ಅವಳಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾ ಹೋಗ್ತಾಳೆ. ಅವಳು ಯಾರ ಮಾತು ಕೇಳಲ್ಲ. ಹಾಗಂತ ಅವಳು ನನ್ನ ವಿರುದ್ಧ ನಡ್ಕೋತಿದ್ದಾಳೆ ಅಂತಲೋ ಇಲ್ಲ ನನ್ನನ್ನು ದ್ವೇಷಿಸಿದ್ದಾಳೆ ಅಂತಲೋ ಅರ್ಥ ಅಲ್ಲ. ನನಗೆ ಅವಳ ಮೇಲೆ ಅಸಮಾಧಾನ ಇರ್ಬೋದೇ ಹೊರತು ಕೋಪ ಏನಿಲ್ಲ. ದಿಶಾ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೋ, ಇದು ನನ್ನ ಹೆಂಡತಿ ದೀಪ ಅವ್ರಿಗೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್. ಸೊ ಯಾವ ಡಿಲೇಸು ಆಗಬಾರ್ದು. ಏನು ಮಿಸ್ಟೇಕ್ಸ್ ಆಗಬಾರ್ದು. ಕರೆಕ್ಟಾಗಿ ಡಿಸೈನ್ ಮಾಡಿ. ಓಕೆ.
ಕ್ಲಾಪ್ ಮಾಡ್ತಾ ಇದ್ದೀರಾ? ಚಿರಾಗ್, ನನ್ನನ್ನು ಮದುವೆ ಮಾಡ್ಕೊಂಡ್ಮೇಲೂ ದೀಪ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೀರಾ, ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ. ನಾನು ಬದುಕಿರೋವರೆಗೂ ದೀಪ ಅವರು ನನ್ನ ಉಸಿರಲ್ಲಿ ಉಸಿರಾಗಿರ್ತಾರೆ. ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಯಾರಿಂದನೂ ಅಳ್ಸೋಕ್ಕಾಗಲ್ಲ. ಅವ್ರ ನೆನಪನ್ನ ಯಾರಿಂದನೂ ಮರ್ಸೋಕ್ಕಾಗಲ್ಲ. ದೀಪ ಅವ್ರು ನನ್ನ ಜೊತೆ ಇರಲಿ ಇಲ್ಲದೆ ಇರಲಿ, ಅವ್ರನ್ನ ಯಾವಾಗಲೂ ನನ್ನ ತಲೆ ಮೇಲೆ ಹೊತ್ಕೊಂಡು ಅಂಬಾರಿ ಥರ ಮೆರೆಸ್ತಾ ಇರ್ತೀನಿ. ಚಿರಾಗ್, ಒಂದು ನಿಮಿಷ ಈ ಕಡೆ ತಿರ್ಗ್ತೀರಾ? ಏನ್ರಿ ಮಾಡ್ತಾ ಇದ್ದೀರಾ? ಫೋಟೋಸ್ ಕ್ಲಿಕ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಈ ಕಡೆ ಅದೇ ಯಾಕೆ ಮಾಡ್ತಾ ಇದ್ದೀರಾ? ಅಯ್ಯೋ, ದಿಶಾ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಹೇಳ್ತಾ ಇದ್ದೀನಿ. ಓಕೆ, ನೀವೇನೋ ಮಾಡ್ಬಿಡಿ, ಸುಮ್ಮನೆ ಕೂತ್ಕೊಳ್ಳಿ. ಐಲ್ ಕ್ಲಿಕ್ ದಿ ಫೋಟೋಸ್. ಏನ್ ಮಾಡ್ತಿದ್ದೀರಾ ನೀವು? ಲುಕ್ ಚಿರಾಗ್, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀರಾ ನೀವು. ನೋಡಲ್ಲ ನಾನು. ಯಾಕೆ? ಯಾಕ್ರಿ ಹುಚ್ಚುಚ್ಚಂಗೆ ಆಡ್ತಾ ಇದ್ದೀರಾ? ನನ್ನ ಪರ್ಮಿಷನ್ ಇಲ್ಲದೆ ಏನಕ್ಕೆ ಫೋಟೋಸ್ ತೆಗೆದ್ರಿ ನೀವು? ಕೋಪದಲ್ಲಿರೋ ಮುಖದಲ್ಲಿ ಒಂದು ಸ್ವಲ್ಪ ನಗು ಬಂದಿದ್ರೆ ಚೆನ್ನಾಗಿ ಕಾಣಿಸ್ತಿದ್ರಿ ಹಸ್ಬೆಂಡು. ಅದು ಒಂದು ಸ್ವಲ್ಪ ಕ್ಲೋಸಪ್ ಫೋಟೋಸ್ ಇರಲಿಲ್ಲ, ಅದು ಸಿಕ್ತಿವಾಗ. ಥ್ಯಾಂಕ್ ಯು. ಲೈಫ್ ಲಾಂಗ್ ಈ ಫೋಟೋಸ್ನ ನನ್ನ ಮೆಮೊರಿ ಅನ್ನೋ ಗ್ಯಾಲರಿಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ತುಂಬಾ ಅತಿ ಆಯ್ತಿದು. ಇದು ಒಳ್ಳೆ ಕತೆ ಆಯಿತು ಚಿರಾಗ್. ನೀವು ಮಾತ್ರ ದೀಪ ಅವ್ರನ್ನ ಈಗಲೂ ಲವ್ ಮಾಡ್ಬೋದು, ಆದರೆ ನಾನು ಮಾಡೋಕ್ಕಾಗಲ್ವಾ? ನಿಮ್ಗೊಂದು ನ್ಯಾಯ, ನಂಗೊಂದು ನ್ಯಾಯನಾ? ದೀಪ ಅವರು ನನ್ನ ಹೆಂಡತಿ, ನೀವು ನನ್ನ ಗಂಡ. ಎಲ್ಲರೂ ಮುಂದೆ ತಾಳಿ ಕಟ್ಟಿದ್ದೀರಾ. ಇರ್ಬೋದು, ಆದರೆ ಗಂಟು ಹಾಕಿದ್ದು 3 ಅಲ್ಲ 2. ಗೊತ್ತು. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮಗಂಟು ಏನೇ ಇದ್ರೂ ದೀಪ ಅವ್ರಿಗೆ ಮಾತ್ರ ಅಂತ ಹೇಳ್ತೀರಾ. ಚಿರಾಗ್, ಕೈ ಯಾಕ್ರಿ ಇಟ್ಕೊಂಡ್ರೆ? ಚಿರಾಗ್, ನಾನು ಕೊಟ್ಟಿದ್ದ ಮಾತು ಇಷ್ಟು ಬೇಗ ಮರ್ತೋದ್ರಾ? ಏನು ಮಾತು ಕೊಟ್ಟಿದ್ದೆ ನಿಮಗೆ? ನೀವು ತಾನೇ ನಂಗೆ ಹೇಳಿದ್ದು, ಜಾಜಿ ಅವ್ರು ಗೆದ್ರೆ ಸೌಂದರ್ಯ ಸೋತಿದ್ರೆ ನಾನು ಹೇಳ್ದಂಗೆ ನೀವು ಕೇಳ್ತೀರಾ ಅಂತ. ಗೊತ್ತಿದೆ, ಕೊಟ್ಟ ಮಾತಕ್ಕೆ ತಪ್ಪಲ್ಲ ನಾನು. ಏನು ಮಾಡ್ಬೇಕು ಹೇಳಿ? ಏನು ಮಾಡ್ಬೋದು? ಹಾಂ, ಚಿರಾಗ್, ನನಗೆ ಲಾಲಿ ಹಾಡು ಹಾಡಿ ಮಲಗಿಸ್ಬೇಕು. ಇಂಪಾಸಿಬಲ್. ವೈ? ಅದೆಲ್ಲ ಆಗಲ್ಲ ರೀ. ಬೇರೆ ಏನಾದರೂ ಹೇಳಿ ಮಾಡ್ತೀನಿ. ಲಾಲಿ ಎಲ್ಲ ಹಾಡಕ್ಕೆ ಬರಲ್ಲ ನನಗೆ. ಹೌದಾ? ನನ್ನ ಜಾಗದಲ್ಲಿ ದೀಪ ಅವ್ರು ಇದ್ದಿದ್ರೆ ಇದೇ ಮಾತು ಹೇಳ್ತಿದ್ರಾ?